ನಿಮ್ಮ ಬಾಲ್ಯ ಎಲ್ಲಿಂದ ಶುರುವಾಗಿತ್ತು? ನನ್ನ ಬಾಲ್ಯ ನಾನು ಮಣಿಪಾಲ್ ಹತ್ರ ಕೊಳಲ್ಗಿರಿ ಅನ್ನುವಂಥ ಊರಲ್ಲಿ, ಕೊಳಲ್ಗಿರಿ ಅಂತ ಅದು ಒಂದು ಹಳ್ಳಿ, ಅಲ್ಲಿ ಹುಟ್ಟಿದ್ದು. ನಾನು 3rd ಸ್ಟ್ಯಾಂಡರ್ಡ್ ತನಕ ಅಲ್ಲಿ ನಾನು ಓದಿದ್ದೀನಿ. ನನ್ನ ತಾತನೇ ನನ್ನನ್ನು ನೋಡ್ಕೊಳ್ತಾ ಇದ್ದಿದ್ದು, ತಾತನೂ ಅಜ್ಜಿನೂ. ಆವಾಗ ನನ್ನ ಒತ್ತಿನ 3rd ಸಿಸ್ಟರ್ ಇದ್ಲು, ಆಮೇಲೆ ಮತ್ತೊಬ್ಬ ಬ್ರದರ್ ಹುಟ್ಟಿದ. ಆಮೇಲೆ ಅವರೆಲ್ಲ ಸ್ಕೂಲಿಗೆ ಹೋಗುವಾಗ ನಾವು 6 ಜನ ಟೋಟಲು. ಅದರಲ್ಲಿ ನಾನು 4ನೇ ಅವಳು ಹೆಣ್ಣು ಮಕ್ಕಳಲ್ಲಿ. 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡಿಂದ ನಾನು ನನ್ನ ಊರಿಗೆ ನಮ್ಮ ತಂದೆಯ ಮನೆಗೆ ಬಂದೆ. ತಂದೆಯ ಮನೆಯಿಂದ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. SSLC ತನಕನೂ ನಾನು ಓದ್ಕೊಂಡು ಬಂದೆ. ಇವ್ರು ಯಾರೋ ಮಧ್ಯಸ್ಥ ಹೇಳಿದ್ರು SSLC ಫೈಲ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ. ನಾನು ಕಟ್ಟಿಕೊಂಡಿದ್ದೀನಿ SSLCಯನ್ನು ಇದು ಮಾಡಿ ನಾನು ಕಟ್ಕೊಂಡಿದ್ದೀನಿ. ನಾನು ಬೇರೆ ಕಡೆ ಕೆಲಸ ಮಾಡಿಕೊಂಡು ನಾನು ಕಟ್ಟಿಕೊಂಡೆ. ನಾನು ಡಿಗ್ರಿ ತನಕನೂ ನಾನು ಕೆಲಸ ಮಾಡಿಕೊಂಡೆ, ನಾನು ಕಟ್ಕೊಂಡೆ. ಡಿಗ್ರಿ ಮುಗಿಸಿದ್ದೀನಿ ನಾನು. ಅದು ಇವರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನು ನೀವು ಮನೆಯಿಂದ ಹೊರಗಡೆ ಬಂದಿದ್ದು ನಾನು 21 ಅಲ್ಲ, ನನಗೆ 21 ಇಯರ್ಸ್ ಆಗಿರಬೇಕು. ಆ ಟೈಮಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದೆ. ನೀವು ಮದುವೆ ಆದಾಗ ಎಷ್ಟು ವರ್ಷ ನಿಮಗೆ? ನಾನು SSLC ಮುಗಿಸ್ಕೊಂಡಿದ್ದೀನಿ. SSLC ಮುಗಿದ ಮೇಲೆ ಮದುವೆ ಆಗಿದ್ದೀನಿ. SSLC ಇರುವಾಗಲೇ ಅವರಲ್ಲಿ ಒಂದು ಇದರಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು. ಅವರನ್ನು ಮದುವೆ ಆಗಿದ್ದೆ. ಅವರಿಗೆ 10ನೇ ಕ್ಲಾಸಲ್ಲಿ ಇರುವಾಗಲೇ ಮಂಗಳಾದೇವಿ ಒಂದು ಟೆಂಪಲ್ ಅಲ್ಲಿ ಹೋಗಿ ಮನೆಯಲ್ಲಿ ಗೊತ್ತಿಲ್ಲ. ಅನಿಲ್ ಭಟ್ ಹೇಗೆ ಪರಿಚಯ? ಅವರು ಇಂಜಿನಿಯರ್ ಆಗಿದ್ರು, ಒಂದು ಬಿಲ್ಡಿಂಗ್ ಇದಕ್ಕೆ ಬರ್ತಾ ಇದ್ರಲ್ಲಿ ಊರಲ್ಲಿ. ಅವಾಗ ಪರಿಚಯ ಆಗಿ ನನಗೆ ಅವರಿಗೆ ಲವ್ ಆಗಿ ನಾನು ಮದುವೆ ಆಗಿದ್ದೆ. ಅದು ಮನೆಯಲ್ಲಿ ಗೊತ್ತಿರಲಿಲ್ಲ ನಾನು ಮದುವೆ ಆಗಿರೋದು. ಅವರಿಗೆ ಅಂತ ಒಂದು ಮಗು ಹುಟ್ಟಿತ್ತು. ಆ ಮಗುವನ್ನು ನದಿಯಲ್ಲಿ ತಗೊಂಡು ಹೋಗಿ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಮತ್ತು ಅನಿಲ್ ಮದುವೆ ಆಗತ್ತೆ ಅನಿಲ್ ಭಟ್ ಅವ್ರ ಜೊತೆ. ಅದಾದ ಮೇಲೆ ನಿಮಗೆ ಹುಟ್ಟಿದ ಮಗುವನ್ನ ನಿಮ್ಮ ಕುಟುಂಬದವರು ತಗೊಂಡೋಗಿ ನದಿಗೆ ಬಿಟ್ರು. ಸೊ ವಾಟ್ ನೆಕ್ಸ್ಟ್? ಅದಾದ್ಮೇಲೆ ಏನಾಯ್ತು? ನೀವು ಶಿವಮೊಗ್ಗಕ್ಕೆ ಬರ್ತೀರಾ? ಆಮೇಲೆ ನಾನು